ಹನಿ ಹನಿ ನೀರಿಗೂ ಪರದಾಟ. ಚುನಾವಣೆ ಬಹಿಷ್ಕಾರದ ಅಗತೀರ್ಥ ಗ್ರಾಮಸ್ಥರ ಎಚ್ಚರಿಕೆ. ಮಾಡಿಕೊಟ್ರ ನಾವು ಓಟ್ ಹಾಕೋರಿ ಇದಕ್ಕೆ ಮೈಯಾದ ನೀರಿನ ಅನುಕೂಲ ಮಾಡಿಕೊಡ್ಲಿಕ್ಕಂತಂದ್ರೆ ಪಂಚಾಯತಿ ಕಿಲಿ ಹಾಕೋರು ಹೋಗಿ. ಶಾಸಕ ಆರ್ವಿಎನ್ ಸಮಸ್ಯೆ ಕೂಡಲೇ ಬಗೆಹರಿಸುವ ಭರವಸೆ. ಒಂದೆಡೆ ಸುಡುವ ಬಿಸಿಲು, ಮತ್ತೊಂದೆಡೆ ಖಾಲಿಯಾದ ನಲ್ಲಿಗಳು. ಇದು ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದ ಇಂದಿನ ದುಸ್ಥಿತಿ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಕಿಲೋಮೀಟರ್ ಗಟ್ಟಲೆ ಅಲೆಯುವಂತಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಸಮಸ್ಯೆ ಬಗೆಹರಿಯದಿದ್ರೆ ಮತದಾನ ಬಹಿಷ್ಕಾರ ಮಾಡುವುದಾಗಿ ಆಕ್ರೋಶ ಹೊರಹಾಕಿದ್ರು. ಅಗ್ನಿಗೆ ಹೋಗಿದ್ದೇವ್ರಿ ನೀರಿಗೆ. ನಿಮ್ 3 ಮಂದಿ ಹುಡುಗರು ಉಪ್ಪಟಿ ಬಂದು ನಳ ಮುರಿದಿರ್ತಾರ ಅಂತೇಳಿ ಅವ್ರು ನೀರ್ ಕೊಡ್ಲಿಲ್ರಿ. ಕಾರ್ಯ ಕೊಡ ತಗೊಂಡ್ ಬಂದಿವಿ ನೋಡ್ರಿ. ಈಗ MLA ಬಂದ್ ನೋಡ್ಕೊಂಡ್ ಹೋಗ್ಯಾನ್ರಿ, PDA ಬಂದ್ ನೋಡ್ಕೊಂಡ್ ಹೋಗ್ಯಾನ. ಎಲ್ಲರಿಗೂ ಗೊತ್ತದ್ರಿ, ಎಲ್ಲರಿಗೂ ಗೊತ್ತದ್ರಿ. ಎಲ್ಲ ಗೊತ್ತಿದ್ರು ನೀರಿಲ್ಲ. ನೀರಿಂದ ಎಲ್ಲ ಅನುಕೂಲ ಮಾಡಿಕೊಟ್ರ ನಾವು ಓಟ್ ಹಾಕೋರಿ ಇದಕ್ಕ ಮೈಯಾದ ನೀರಿನ ಅನುಕೂಲ ಮಾಡಿಕೊಡ್ಲಿಕ್ಕಂತಂದ್ರೆ ಪಂಚಾಯತಿ ಕಿಲಿ ಹಾಕೋರು ಹೋಗಿ. ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಈಗ ನೀರಿನಂತೆ ದೊಡ್ಡ ಗೋಳು. ಹನಿ ಹನಿ ನೀರಿಗಾಗಿ ಇಲ್ಲಿನ ಜನ ದೈಹಿಕವಾಗಿ ದಣಿತಾ ಇದ್ದಾರೆ. ಗ್ರಾಮದ ನೀರಿನ ಸರಬರಾಜು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಅಡುಗೆಗೆ ಮತ್ತು ದೈನಂದಿನ ಬಳಕೆಗೆ ನೀರಿಲ್ಲದೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರಿಗಾಗಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಪಕ್ಕದ ಅಗ್ನಿ ಗ್ರಾಮಕ್ಕೆ ತೆರಳಿ ಕೊಡ ತುಂಬಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ವಿಶೇಷವಾಗಿ ಮಹಿಳೆಯರು ಮತ್ತು ವಯಸ್ಸಾದವರು ಹೈರಾಣಾಗಿದ್ದಾರೆ. ಆಯರ್ ಕೊಡ ಹೊತ್ಕೊಂಬರಕ ಅದ್ರಾಗ ಅರ್ಧ ತರ್ತಾರೆ. ಮತ್ತೆ ಏನ್ ಮಾಡ್ಬೇಕು? ನೀರ್ ಸಿಗ್ಲಾರ ಬಟ್ಟಿ ನೀರ್ ಸಿಗ್ಲಾರ್ಕ ಅದ್ರಾಗ ಸುಮ್ ತೊಡೆ ನಮ್ಗೆ ಯಾರು ತಂದು ಕೊಡ್ಬೇಕಂತ ಹೇಳಿ ತೊಡೆ ತಂದು ತರ್ತೀವಿ ಅಂತ ತಗೊಂಡ್ ಹೊಂಟದ್ರಿ. ಇಲ್ಲಿಂದ ಬಂದಿವ್ರಿ, ಅಗ್ನಿಲಿಂದ ಖಾಲಿ ಕೊಡ ತಗೊಂಡು ಏನ್ ನೀರ್ ನೋಡ್ರಿ ನೀರಿಂದ ಬಂದಿವ್ರಿ. ಯಾಕ್ರಿ ಅವ್ರು ಕೊಡ್ಲಿಲ್ಲೇನ್ರಿ? ಕೊಡ್ಲಿಲ್ರಿ. ಮತ್ತೆ ನಾಳ ಮುರಿತೀರ ಅಂತ ಕೊಡ್ಲಿಲ್ರಿ ನಮ್ಗ. ಹಂಗೆ ಬಂದಿವ್ರಿ. ಖಾಲಿ ಕೊಡ ತಗೊಂಡ್ ಹೊರದ ನೆಲ ಹೋಗಿ ಏನ್ ಮಾಡ್ಬೇಕು? ಇಲ್ಲಿ ಕಾಲ್ ಮುರಿತ ಬಗ ಎಲ್ಲ ನೆನ ಕೊಳಂಗಾಗ್ಯದ ನಮಗ್. ನಮ್ ಕೊಡಾರ ತೊಂದ್ರೆ ಐತಂತ ಹೋದ್ರ ಅವ್ರು ತಗೋಕೊಡ್ಲಿಲ್ರಿ. ನೀರು ನಳ ಮುರಿದಿಟ್ರ ನಾವ್ ಎಲ್ಲಿಗೆ ಹೋಗಮ್? ನಾವು ನಿಮ್ಮಂಗ ಬೇಲೂರ್ಗೆ ಹೋಗಮನ ಅಂತ ಹೋಗದಾರ್ರಿ ಅಗ್ನಿ ಮಂದಿನ. ಮತ್ತೆ ಏನ್ ಮಾಡಮ್? ಹಿಂಗಾಗಿ ಕಾಲ ಕೊಡ ತಗೊಂಡ್ ಬಂದಿ ನೋಡ್ರಿ. ಈಗ ಗ್ರಾಮಸ್ಥರ ಈ ಹೋರಾಟಕ್ಕೆ ಭೀಮ್ ಆರ್ಮಿ ಕೂಡ ಕೈ ಜೋಡಿಸಿದೆ. ಈ ಬಗ್ಗೆ ಕಿಡಿಕಾರಿದ ಭೀಮ್ ಆರ್ಮಿಯ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ದೊಡ್ಡಮನಿ ಅಧಿಕಾರಿಗಳ ವಿಳಂಬ ನೀತಿಯನ್ನ ಖಂಡಿಸಿದ್ರು. ನಾವು ಸುಮಾರು ಸರಿ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಕೂಡ ಮಾಡಿದೀವಿ, ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಅಧಿಕಾರಿಗಳನ್ನು ಇನ್ನೂವರೆಗೂ ಅಗತ್ಯಂತ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಮಾಡಬೇಕಂತ ಯಾವ ಅಧಿಕಾರಿಗಳು ಗಮನಕ್ಕೂ ಇಲ್ಲ, ಶಾಸಕರಿಗೂ ಇಲ್ಲ. ಈಗ ನಮ್ಮೂರಲ್ಲಿ ಪ್ರೆಸೆಂಟ್ ಈಗ ನೀರಿನ ಸಮಸ್ಯೆ ತುಂಬಾ ದೊಡ್ಡದೈತಿ. 1000 ಜನಸಂಖ್ಯೆ ಇರುವ ನಮ್ಮ ಹಳ್ಳಿ ಒಂದು ನೀರೇ ಇಲ್ಲ. ಒಂದು ಬೋರ್ವೆಲ್ ಅದು ಅಗ್ನಿಯಿಂದ ಪೈಪ್ಲೈನ್ ಮಾಡ್ಕೊಂಡು ತಗೊಂಡ್ಬಂದಿದ್ವಿ, ನೀರಿಲ್ಲ. ಇವಾಗ ಬೇಲೂರಿಗೆ ಹೋಗಿ ಎಷ್ಟು ದಿನ ಕೊಡ್ತಾರ, ಅವರು ಕೊಡ್ತಾ ಇಲ್ಲ. ನಮ್ದು ಕೆಡಿಸಿಡ್ತೀರಿ ಅಂತ. ಅದಕ್ಕೆ ಈಗ ಅಧಿಕಾರಿಗಳಿಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಒಂದು ಭೀಮ್ ಆರ್ಮಿ ಸಂಘಟನೆ ಎಚ್ಚರಿಕೆ ಏನಂತಂದ್ರೆ, ದಯವಿಟ್ಟು ಅಗತ್ಯಂತ ಗ್ರಾಮಕ್ಕೆ ಭೇಟಿ ನೀಡ್ರಿ. ಅದೇನು ಇವಾಗ ನಮ್ಗೇನ್ ಅನುಕೂಲ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಒಂದ್ ವೇಳೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತ್ ಬಿಗಾಕಿ ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇನ್ನು ವಿಷಯ ತಿಳಿತಾ ಇದ್ದಂತೆಯೇ ಎಚ್ಚೆತ್ತಿರುವ ಸುರಪುರ ಕ್ಷೇತ್ರದ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಇನ್ನು ವಿಷಯ ತಿಳಿತಾ ಇದ್ದಂತೆಯೇ ಎಚ್ಚೆತ್ತಿರುವ ಸುರಪುರ ಕ್ಷೇತ್ರದ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಶಾಸಕರು ಭರವಸೆಯನ್ನೇನೋ ನೀಡಿದ್ದಾರೆ, ಆದರೆ ಅದು ಕಾರ್ಯರೂಪಕ್ಕೆ ಬರೋದು ಯಾವಾಗ? ಅಧಿಕಾರಿಗಳು ಎಚ್ಚೆತ್ತು ಜನರಿಗೆ ದಾಹ ನೀಗಿಸ್ತಾರಾ ಅಥವಾ ಅಗತೀರ್ಥ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರದ ಹಾದಿ ಹಿಡಿತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.